ನಮಸ್ತೆ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಫ್ರೆಸಲ್ ವರ್ಬ್ಸ್ ಬಗ್ಗೆ ನಾನು ಮಾಡ್ತಾ ಇದ್ದೀನಿ. ಓಕೆ, ಫ್ರೆಸಲ್ ವರ್ಬ್ಸ್ ಅಂತಂದರೆ ನೋಡಿ, ಇವುಗಳ ಒಂದು ಪದಗುಚ್ಛ ಇದು. ಓಕೆ, ಯಾವ ಥರ ಪದಗುಚ್ಛ ಅಂತಂದರೆ ಮುಖ್ಯ ಕ್ರಿಯಾಪದಗಳಿಗೆ ಯಾವುದೋ ಒಂದು ಪ್ರಿಪೋಸಿಷನ್ ಸೇರಿಸಿರ್ತಾರೆ. ಓಕೆ, ನಿಮಗೆ ಕ್ರಿಯಾಪದಗಳ ಬಗ್ಗೆ ಗೊತ್ತಿದೆ, ಮೇನ್ ವರ್ಬ್. ಓಕೆ, ಮುಖ್ಯ ಕ್ರಿಯಾಪದಗಳಿಗೆ ಯಾವಾಗ ನಾವು ಪ್ರಿಪೋಸಿಷನ್ಸ್ಗಳನ್ನ ಸೇರಿಸ್ತೀವೋ ಆವಾಗ ಅದು ಬೇರೆ ಅರ್ಥವನ್ನು ಕೊಡುತ್ತೆ. ಕೇವಲ ನಾವು ಒಂದು ವರ್ಬ್ ಹೇಳಿದಾಗ ಅದು ಅರ್ಥ ಒಂದಾದರೆ, ಅದರ ಜೊತೆ ಯಾವುದೋ ಒಂದು ಪ್ರಿಪೋಸಿಷನ್ ಸೇರಿಸಿದಾಗ ಅದರ ಅರ್ಥ ಬೇರೆ ಆಗಿರುತ್ತೆ. ಅಂಥ ಪದಗಳಿಗೆ ನಾವು ಸಿಂಪಲ್ಲಾಗಿ ನೆನಪಿಟ್ಕೊಳ್ಳೋದು, ಒಂದು ಮೇನ್ ವರ್ಬು, ಒಂದು ಪ್ರಿಪೋಸಿಷನ್ ಇರುತ್ತೆ, ಅದೆರಡು ಕೂಡಿ ಒಂದು ಪದ ಆಗಿರುತ್ತೆ. ಓಕೆ, ಸೊ ನಾವು ಫ್ರೆಸಲ್ ವರ್ಬ್ಸ್ ಅಂತ ಕರಿತೀವಿ. ತುಂಬ ಸರಳ, ತುಂಬ ಸುಲಭವಾಗಿರ್ತಕ್ಕಂಥದ್ದು ಇದು. ಓಕೆ, ಸೊ ನಾನು ನಿಮಗೆ ಸಣ್ಣ ವಾಕ್ಯಗಳನ್ನ, ಅಗದಿ ಸಣ್ಣ ವಾಕ್ಯಗಳನ್ನ ಇಲ್ಲಿ ಕೊಟ್ಟಿದ್ದೀನಿ. ಇದೇ ಥರ ನೀವು ಹೆಚ್ಚು ಪ್ರಾಕ್ಟೀಸ್ ಮಾಡಬೇಕು. ಓಕೆ, ಸೊ ಬನ್ನಿ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪರಿಪೂರ್ಣವಾಗಿ ನೋಡಿ, ಅಂದಾಗ ಮಾತ್ರ ನಿಮಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾ, ಇದಕ್ಕಿಂತ ಮುಂಚೆ ಇಂಗ್ಲೀಷು ಕನ್ನಡ ಗ್ರಾಮರ್ ಕ್ಲಾಸಸ್ಗಳಿದೆ, ಹಾಗೆ ನೋಟ್ಸ್ಗಳು ಇದೆ, ಪಾಠ ಪದ್ಯದ್ದು ಪ್ರಶ್ನೋತ್ತರಗಳು ನೀವು ನೋಡ್ಬೋದು ನಮ್ಮ ಚಾನಲ್ನಲ್ಲಿ. ಓಕೆ, ಆ್ಯಂಡ್ ಲೆಟ್ಸ್ ಬಿಗಿನ್. ಚಾನಲ್ನ ಮೊದಲೇ ಬಾರಿಗೆ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ. ಆಫ್ಟರ್ ದ್ಯಾಟ್ ವಾಚಿಂಗ್ ದಿಸ್ ವಿಡಿಯೋ ಬೇರೆಯವ್ರಿಗೂ ಹೆಲ್ಪ್ ಆಗಲಿ, ನಿಮ್ಮ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಓಕೆ, ನೋಡಿ ಫ್ರೆಸಲ್ ವರ್ಬ್ಸ್. ವೇಕಪ್. ಓಕೆ, ವೇಕ್ ಅನ್ನುವಂಥದ್ದು ಮುಖ್ಯ ಕ್ರಿಯಾಪದ ಆದರೆ, ಮೇನ್ ವರ್ಬ್ ಆದರೆ, ಅದ್ರ ಜೊತೆ ಅಪ್ ಅನ್ನೋ ಪ್ರಿಪೋಸಿಷನ್ ಸೇರಿಸಿದ್ದೀವಿ. ಅವಾಗೇನಾಗುತ್ತೆ ನೋಡಿ, ಐ ವೇಕಪ್ ಆ್ಯಟ್ 6 AM ಎವ್ರಿ ಡೇ. ನಾ ಪ್ರತಿದಿನ ಬೆಳಿಗ್ಗೆ 6 ಗಂಟೆಗೆ ಎದ್ದೇಳ್ತೇನೆ. ನೋಡಿರಿ, ಗೆಟ್ ಅಪ್, ಹಾಸಿಗೆಯಿಂದ ಎದ್ದೇಳೋದಕ್ಕೆ ಗೆಟಪ್ ಅಂತ ಹೇಳ್ತೇವೆ. ಓಕೆ, ಶಿ ಗೆಟ್ಸ್ ಅಪ್ ಅರ್ಲಿ. ಅವಳು ಬೆಳಿಗ್ಗೆ ಬೇಗ ಎದ್ದೇಳ್ತಾಳೆ. ಟರ್ನ್ ಆನ್. ನೋಡಿ, ಟರ್ನ್ ಆನ್ ಅಂದರೆ ಚಾಲನೆ ಮಾಡು ಅಂತ. ಪ್ಲೀಸ್ ಟರ್ನ್ ಆನ್ ದ ಫ್ಯಾನ್. ದಯವಿಟ್ಟು ಫ್ಯಾನ್ ಹಾಕಿ ಅಥವಾ ಫ್ಯಾನ್ ಚಾಲು ಮಾಡಿ ಅಂತ ಹೇಳೋದು. ಓಕೆ, ಸೊ ಟರ್ನ್ ಆಫ್. ನೋಡಿ, ಟರ್ನ್ ಆನ್ ಆದರೆ ಚಾಲನೆ ಮಾಡು ಅಂತ. ಟರ್ನ್ ಆಫ್ ಅಂತಂದರೆ ಬಂದ್ ಮಾಡೋದು ಅಂತ ಅರ್ಥ, ಆಫ್ ಮಾಡೋದು ಅಂತ ಅರ್ಥ. ಟರ್ನ್ ಆಫ್ ದ ಲೈಟ್ಸ್, ದೀಪಗಳನ್ನು ಆರಿಸಿ. ಓಕೆ, ಸೊ ಪುಟ್ ಆನ್. ನೋಡಿ, ಪುಟ್ ಆನ್, ಅಲ್ಲಿ ಟರ್ನ್ ಆನ್ ಆದರೆ ಚಾಲನೆ ಮಾಡೋದು, ಇಲ್ಲಿ ಪುಟ್ ಆನ್ ಅಂತಂದರೆ ಧರಿಸು ಅಂತ. ಪುಟ್ ಆನ್ ಯುವರ್ ಶೂಸ್, ನಿನ್ನ ಶೂಗಳನ್ನ ಧರಿಸು. ನೋಡಿ, ಧರಿಸು ಅನ್ನಲಿಕ್ಕೆ ವೇರ್ ಅಂತಲೂ ಕರಿತೀವಿ. ಓಕೆ, ವೇರ್ ಅಂದ್ರೂ ಧರಿಸು, ಇದು ಕೂಡ ಧರಿಸು ಅಂತಲೇ ಅರ್ಥ ಆಗ್ತದೆ. ಓಕೆ, ಟೇಕ್ ಆಫ್. ನೋಡಿ, ತೆಗೆದು ಹಾಕು. ಟೇಕ್ ಆಫ್ ಅಂದರೆ ತೆಗೆದು ಹಾಕೋದು. ಟೇಕ್ ಆಫ್ ಯುವರ್ ಶೂಸ್, ನಿಮ್ಮ ಶೂಗಳನ್ನ ತೆಗೆದು ಹಾಕಿ. ಓಕೆ, ಸಿಟ್ ಡೌನ್, ಕುಳಿತುಕೊಳ್ಳಿ. ಪ್ಲೀಸ್ ಸಿಟ್ ಡೌನ್, ದಯವಿಟ್ಟು ಕುಳಿತುಕೊಳ್ಳಿ. ಓಕೆ, ಸ್ಟ್ಯಾಂಡ್ ಅಪ್, ಎದ್ದು ನಿಲ್ಲಿ. ಸ್ಟ್ಯಾಂಡ್ ಅಪ್ ಪ್ಲೀಸ್. ಕಮ್ ಇನ್. ಕಮ್ ಅನ್ನುವಂಥದ್ದು ಒಂದು ಪದ ಅಲ್ವಾ, ಬಾ ಅಂತ ಹೇಳೋದು. ಸೊ ಅದಕ್ಕೆ ಇನ್ ಅನ್ನೋ ಪ್ರಿಪೋಸಿಷನ್ ಸೇರಿಸಿದಾಗ ಒಳಗೆ ಬಾ ಅಂತ ಅರ್ಥ ಆಗ್ತದೆ. ಓಕೆ, ಸೊ ಇಲ್ಲಿ ನೋಡಿ, ಪ್ಲೀಸ್ ಕಮ್ ಇನ್ ಸೈಡ್ ಅಥವಾ ಕಮ್ ಇನ್ ಅಲ್ವಾ. ಓಕೆ, ಸೊ ನೆಕ್ಸ್ಟ್ ನೋಡಿ, ಗೋ ಔಟ್, ಹೊರಗೆ ಹೋಗು. ದೆ ವೆಂಟ್ ಔಟ್ ಎಸ್ಟರ್ಡೇ. ನೋಡಿ, ಇಲ್ಲಿ ಗೋ, ವೆಂಟ್, ಗಾನ್, ಅದು V1 V2 V3 ಆಗ್ತದೆ. ಗೋ ಇದ್ದದನ್ನು ಇಲ್ಲಿ ವೆಂಟ್ ಬರ್ದೀನಿ ಅಂತ. ಪ್ಲೀಸ್ ಡೋಂಟ್ ಹ್ಯಾವ್ ಎನಿ ಕನ್ಫ್ಯೂಸಸ್ ಹಿಯರ್. ಓಕೆ, ಲಿಸನ್ ಕೇರ್ಫುಲಿ. ದೆ ವೆಂಟ್ ಔಟ್ ಎಸ್ಟರ್ಡೇ. ಇಲ್ಲಿ ವೆಂಟ್ ಅನ್ನುವಂಥದ್ದು ಗೋ ಅನ್ನೋ ಪದದ ಭೂತ ಕಾಲದ್ದಾಗುತ್ತೆ. ಓಕೆ, V2 ಆಗುತ್ತೆ, ಹಾಗಾಗಿ ಏನು ವ್ಯತ್ಯಾಸ ಇಲ್ಲ. ಓಕೆನಾ, ಅದು ಬೇರೆ ಆಗಲ್ಲ. ಅದರದ್ದೇ ಅದೊಂದು ರೂಪ ಅಲ್ವಾ, ಗೋ ವೆಂಟ್. ಇಲ್ಲಿ ಗೋ ವೆಂಟ್ ಅನ್ನುವಂಥದ್ದು ಮೇನ್ ವರ್ಬ್ ಆದರೆ, ಔಟ್ ಅನ್ನುವಂಥದ್ದು ಪ್ರಿಪೋಸಿಷನ್. ಓಕೆ, ಅವರು ನಿನ್ನೆ ಹೊರಗಡೆ ಹೋಗಿದ್ರು. ದೆ ವೆಂಟ್ ಔಟ್ ಎಸ್ಟರ್ಡೇ. ಆ್ಯಂಡ್ ಇಲ್ಲಿ ಇನ್ನೊಂದು ನೋಡಿ, ಪುಟ್ ಆನ್ ಅಂತಂದರೆ ಧರಿಸು, ವೇರ್ ಅಂತಂದರೂ ಧರಿಸು. ಇಲ್ಲಿ ನೋಡಿ, ಇಂಗ್ಲೀಷು ಕನ್ನಡ ಭಾಷೆ ಹಾಗೆ ಅಲ್ಲ. ಇಲ್ಲಿ ಕನ್ನಡದಲ್ಲಿ ಒಂದಕ್ಕೆ ಒಂದೇ ಅರ್ಥ ಆದರೆ, ಒಂದು ಪದಕ್ಕೆ ಒಂದೇ ಮೀನಿಂಗ್ ಆದರೆ, ಇಂಗ್ಲೀಷ್ನಲ್ಲಿ ಏನಾಗ್ತದೆ, ಒಂದು ಪದಕ್ಕೆ ಏನಿಲ್ಲ ಅಂದರೂ ಒಂದು ಮಿನಿಮಮ್ 8 ಅಥವಾ 10, 4, 5 ಅಥವಾ ಕೆಲವೊಂದು ಸಲ 15, 20 ಅರ್ಥಗಳು ಕೂಡ ಬರುತ್ತೆ ಒಂದೇ ಪದಕ್ಕೆ. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಲುಕ್, ಸಿ, ವಾಚ್, ಇದೆಲ್ಲ ನೋಡು ಅಂತಲೇ ಅರ್ಥ ಕೊಡುತ್ತೆ ಮೂರೂ ಪದಗಳು, ಲುಕ್, ಸಿ, ವಾಚ್. ಬಟ್ ಬಳಸುವಂತಹ ಸಂದರ್ಭ ಬೇರೆ ಆಗಿರ್ತದೆ. ಹಾಗೆ ಇಂಗ್ಲೀಷ್ನಲ್ಲಿ ಬಳಸುವಂತಹ ಸಂದರ್ಭ ಮೇಲೆ ಆ ಪದಗಳನ್ನ ನಾವು ಯೂಸ್ ಮಾಡಬೇಕಾಗ್ತದೆ. ಎಲ್ಲಂದರಲ್ಲಿ ಲುಕ್ ಹಚ್ಚೋ ಹಾಗಿಲ್ಲ, ಎಲ್ಲಂದರಲ್ಲಿ ಸಿ ಹಚ್ಚೋ ಹಾಗಿಲ್ಲ, ಎಲ್ಲಂದರಲ್ಲಿ ವಾಚ್ ಹಚ್ಚೋ ಹಾಗಿಲ್ಲ. ಓಕೆ,
ಹಾಗೆ ಕೆಲವೊಂದಿಷ್ಟು ಅದಕ್ಕೆ ಅದರದ್ದೇ ಆದ ನಿಯಮಗಳಿದೆ ಅಷ್ಟೇ. ಆದರೆ ಬಟ್ ತುಂಬ ಸುಲಭ, ಕನ್ನಡಕ್ಕಿಂತ ಸುಲಭ. ಕನ್ನಡ ನಾವು ಮಾತೃಭಾಷೆ ಆಗಿರೋದ್ರಿಂದ ನಮಗೆ ಕಷ್ಟ ಅಂತ ಅನಿಸಲ್ಲ. ನಮ್ಮದಲ್ಲದೆ ಇರೋ ಭಾಷೆ ನಾವು ಕಲಿಯೋವಾಗ ಅದು ನಮಗೆ ಡಿಫಿಕಲ್ಟ್ ಅಂತ ಅನಿಸೋದು ಸಹಜ. ಬಟ್ ಯಾವುದು ಕಠಿಣ ಅಂತ ಇಲ್ಲ, ನಾವೇ ಅದನ್ನು ಕಠಿಣ ಮಾಡ್ಕೊಳ್ತಿರ್ತೇವೆ ಅಷ್ಟೇ. ಆ್ಯಂಡ್ ನೋಡಿ ನೆಕ್ಸ್ಟ್ ಲುಕ್ ಆ್ಯಟ್, ಈ ಕಡೆ ನೋಡು ಆ ಕಡೆ ನೋಡು, ಈ ಕಡೆ ನೋಡು ಅಂತ ನಾವು ಹೇಳ್ತಾ ಇರ್ತೀವಿ. ಈ ಪದ ಜಾಸ್ತಿ ಕ್ಲಾಸ್ ರೂಮ್ಗಳಲ್ಲಿ ಬಳಸ್ತಾರೆ. ಲುಕ್ ಆ್ಯಟ್ ದ ಬೋರ್ಡ್ ಕಡೆ ನೋಡು. ಲುಕ್ ಫಾರ್ ನೋಡಿ, ಆ್ಯಟ್ ಹಾಕಿದ್ರೆ ಈ ಕಡೆ ನೋಡು, ಫಾರ್ ಹಾಕಿದ್ರೆ ಹುಡುಕು ಅಂತ ಅರ್ಥ ಆಗುತ್ತೆ. ಐ ಆಮ್ ಲುಕಿಂಗ್ ಫಾರ್ ಮೈ ಕೀಸ್, ನಾನು ನನ್ನ ಕೈಗಳನ್ನ ಹುಡುಕ್ತಿದ್ದೇನೆ. ಓಕೆ, ಸೊ ಲುಕ್ ಆಫ್ಟರ್ ನೋಡಿಕೊಳ್ಳು. ಓಕೆ, ಶಿ ಲುಕ್ಸ್ ಆಫ್ಟರ್ ಹರ್ ಗ್ರ್ಯಾಂಡ್ ಮದರ್. ಓಕೆ, ನೆಕ್ಸ್ಟ್ ನೋಡಿ ಗಿವ್ ಅಪ್, ಕೈ ಬಿಡು. ನೆವರ್ ಗಿವ್ ಅಪ್, ಎಂದಿಗೂ ಕೈ ಬಿಡಬೇಡ. ಓಕೆ, ಗಿವ್ ಅಪ್ ಅಂತಂದ್ರೇನು ಕೈ ಬಿಡು ಅಂತ ಅರ್ಥ. ನೆವರ್ ಗಿವ್ ಅಪ್, ಎಂದಿಗೂ ಕೈ ಬಿಡಬೇಡ. ಪಿಕ್ ಅಪ್, ಎತ್ತಿಕೋ. ಪಿಕಪ್ ಅಂತಂದರೆ ನೋಡಿ, ಪಿಕ್ ಅನ್ನುವಂಥದ್ದು ಮುಖ್ಯ ಕ್ರಿಯಾಪದ, ಅಪ್ ಅನ್ನುವಂಥದ್ದು ಪ್ರಿಪೋಸಿಷನ್ ಅಲ್ವಾ. ನೀವು ಪ್ರಿಪೋಸಿಷನ್, ಕಂಜಂಕ್ಷನ್, ಇಂಟರ್ಜೆಕ್ಷನ್ಸ್ ಇರ್ಬೋದು, ವರ್ಬ್, ಆ್ಯಡ್ವರ್ಬ್, ನೌನ, ಪ್ರೊನೌನ್, ಇವನ್ನೆಲ್ಲ ನೀವು ಪಾರ್ಟ್ಸ್ ಆಫ್ ಸ್ಪೀಚಲ್ಲೇ ಕಲ್ತಿರ್ತೀರ. ಓಕೆ, ಡೋಂಟ್ ಹ್ಯಾವ್ ಎನಿ ಕನ್ಫ್ಯೂಸಸ್. ಪಾರ್ಟ್ಸ್ ಆಫ್ ಸ್ಪೀಚ್ ನೋಡಿರಲಿಲ್ಲ ಅಂದರೆ ನೀವು ನೋಡಿ. ಓಕೆ, ಅದು ಫಸ್ಟು ತಿಳ್ಕೊಳ್ಳಿ, ಪ್ರಿಪೋಸಿಷನ್ ಅಂದರೆ ಏನು ಅಂತ ನಿಮಗೆ ಗೊತ್ತಾಗ್ತದೆ. ಓಕೆ, ಅವುಗಳನ್ನ ಎಲ್ಲಿ ಬಳಸ್ತಾರೆ, ಹೇಗೆ ಬಳಸ್ತಾರೆ, ಆ ಥರದ್ದೇ ಒಂದು ಮತ್ತೆ ನಾನು ವಿಡಿಯೋ ಮಾಡ್ತೇನೆ. ಓಕೆ, ನೋಡಿ ಇಲ್ಲಿ ನಾನು ಒಂದು 20 ವಾಕ್ಯಗಳನ್ನ ಸಿಂಪಲ್ಲಾಗಿ ನಿಮಗೆ ನಾನು ಕೊಟ್ಟಿದ್ದೆ. ಓಕೆ, ಸೊ ಆ್ಯಂಡ್ ಇಲ್ಲಿ ನೋಡಿ, ಈಗ ನಿಮಗೆ ಅಂತ ನಾನು ಇಲ್ಲೊಂದಿಷ್ಟು ಫ್ರೆಸಲ್ ವರ್ಬ್ಸ್ಗಳನ್ನ ಕೊಟ್ಟಿದ್ದೀನಿ. ಈ ಫ್ರೆಸಲ್ ವರ್ಬ್ಸ್ಗಳು ನೋಡಿ, ಬ್ರಿಂಗ್ ಅಪ್, ಕಾಲ್ ಆಫ್, ಕ್ಯಾರಿ ಆನ್, ಚೆಕ್ ಇನ್, ಚೆಕ್ ಔಟ್, ಕಮ್ ಅಕ್ರಾಸ್, ಕಟ್ ಡೌನ್, ಡ್ರಾಪ್ ಆಫ್, ಫಿಲ್ ಇನ್, ಗೆಟ್ ಅಲಾಂಗ್, ಗೆಟ್ ಬ್ಯಾಕ್, ಗಿವ್ ಅವೇ, ಗೋ ಆನ್, ಹೋಲ್ಡ್ ಆನ್, ಕೀಪ್ ಆನ್. ನೋಡಿ, ಇವುಗಳ ಅರ್ಥ ನಾನು ಕನ್ನಡದಲ್ಲೂ ಕೂಡ ಇದೆ. ಓಕೆ, ಕೊಟ್ಟಿದ್ದೀನಿ. ಇದೇ ಥರ ನೀವು ಅಗದಿ ಸಿಂಪಲ್ಲಾಗಿ ಮಾಡಬೇಡಿ. ಮಾಡೋದು ಹೇಗೆ ಅಂತ ನಾನು ನಿಮಗೆ ಹೇಳಿದ್ದೀನಿ. ಸ್ವಲ್ಪ ದೊಡ್ಡ ವಾಕ್ಯ ಮಾಡೋ ಪ್ರಯತ್ನ ಮಾಡಿ. ಫಾರ್ ಎಕ್ಸಾಂಪಲ್, ಈಗ ಬ್ರಿಂಗ್ ಅಪ್ ಅಂತಂದರೆ ಏನು, ಪೋಷಿಸು ಅಂತ ಅರ್ಥ. ಓಕೆ, ಸೊ ನೋಡಿ, ಪ್ಲೀಸ್ ಡೋಂಟ್ ಬ್ರಿಂಗ್ ಅಪ್ ದ್ಯಾಟ್ ಟಾಪಿಕ್ ಅಗೇನ್. ದಯವಿಟ್ಟು ಆ ವಿಷಯವನ್ನು ಮತ್ತೆ ಪ್ರಸ್ತಾಪಿಸಬೇಡ. ಎರಡು ಒಂದೇ, ವಿಷಯ ಪ್ರಸ್ತಾಪ ಮಾಡೋದು ಅಂತ ಅರ್ಥ. ಓಕೆ, ಪೋಷಿಸು ಅಂತಲೂ ಅರ್ಥ ಆಗುತ್ತೆ, ವಿಷಯವನ್ನು ಪ್ರಸ್ತಾಪಿಸು ಅಂತಲೂ ಅರ್ಥ ಆಗುತ್ತೆ. ನೋಡಿ, ಪ್ಲೀಸ್ ಡೋಂಟ್ ಬ್ರಿಂಗ್ ಅಪ್ ದ್ಯಾಟ್ ಟಾಪಿಕ್ ಅಗೇನ್. ಆ ವಿಷಯವನ್ನು ಮತ್ತೆ ಮಾತಾಡಬೇಡ ಅಥವಾ ಪ್ರಸ್ತಾಪ ಮಾಡಬೇಡ ಅಂತ ಅರ್ಥ. ಓಕೆ, ಸೊ ಈ ಥರ ನೀವು ಬಳಸಬೇಕಾಗತ್ತೆ. ಸ್ವಲ್ಪ ದೊಡ್ಡ ಮಾಡೋ ಪ್ರಯತ್ನ ಮಾಡಿ. ಇನ್ನೂ ಇದಕ್ಕಿಂತ ಹೆಚ್ಚಿಗೆ ಈಗ ಕಾಲ್ ಆಫ್ ಇದೆ ಅಲ್ವಾ, ಕಾಲ್ ಆಫ್ ಅಂತಂದರೆ ರದ್ದುಗೊಳಿಸು ಅಂತ ಅರ್ಥ ಆಗುತ್ತೆ. ದ ಮ್ಯಾಚ್ ವಾಸ್ ಕಾಲ್ಡ್ ಆಫ್ ಡ್ಯೂ ಟು ಹ್ಯಾವಿ ರೈನ್. ಓಕೆ, ಸಮ್ಟೈಮ್ಸ್ ನೋಡಿ, ಆಟ ಕೆಲವೊಂದು ಪಂದ್ಯಾವಳಿಗಳು ನಡೆಯುವಾಗ ಜೋರಾಗಿ ಹ್ಯಾವಿ ರೈನ್ ಆಗ್ತಾಯಿದ್ರೆ, ಮಳೆ ಬರ್ತಾಯಿದ್ರೆ ಅದು ಸ್ಟಾಪ್ ಆಗುತ್ತೆ ಇನ್ ದ್ಯಾಟ್ ಸಿಚುವೇಶನ್. ಓಕೆ, ಆ ಥರ ಸಿಚುವೇಷನಲ್ಲಿ ಹೇಳ್ಬೋದು ದ ಮ್ಯಾಚ್ ವಾಸ್ ಕಾಲ್ಡ್ ಆಫ್ ಡ್ಯೂ ಟು ಹ್ಯಾವಿ ರೈನ್ ಅಂತ. ಓಕೆ, ಸೊ ಈ ಥರ ದೇ ಡಿಸೈಡೆಡ್ ಟು ಕಾಲ್ ಆಫ್ ದ ಮೀಟಿಂಗ್. ಅವರು ಸಭೆಯನ್ನು ರದ್ದುಗೊಳಿಸೋದಕ್ಕೆ ನಿರ್ಧಾರ ಮಾಡಿದರು ಅಂತ. ಮತ್ತು ಯಾವುದಿತ್ತು, ಕ್ಯಾರಿ ಆನ್ ಅಲ್ವಾ. ಕ್ಯಾರಿ ಆನ್ ಅಂತಂದರೆ ಮುಂದುವರಿಸೋದು ಅಂತ ಅರ್ಥ. ಪ್ಲೀಸ್ ಕ್ಯಾರಿ ಆನ್ ವಿತ್ ಯುವರ್ ವರ್ಕ್, ಐ ವಿಲ್ ಬಿ ಬ್ಯಾಕ್ ಇನ್ ಅ ಮಿನಿಟ್. ಈ ಥರ ದೊಡ್ಡ ವಾಕ್ಯ ಮಾಡೋ ಪ್ರಯತ್ನ ಮಾಡಿ. ಅಂತಂದರೆ ನೋಡಿ, ಕ್ಯಾರಿ ಆನ್ ಅಲ್ವಾ, ಪ್ಲೀಸ್ ಕ್ಯಾರಿ ಆನ್ ವಿತ್ ಯುವರ್ ವರ್ಕ್. ಓಕೆ, ಪ್ಲೀಸ್ ಕ್ಯಾರಿ ಆನ್ ವಿತ್ ಯುವರ್ ವರ್ಕ್, ಐ ವಿಲ್ ಬಿ ಬ್ಯಾಕ್ ಇನ್ ಅ ಮಿನಿಟ್. ದಯವಿಟ್ಟು ನಿಮ್ಮ ಕೆಲಸವನ್ನು ಮುಂದುವರಿಸ್ಕೊಂಡು ಹೋಗಿ. ಓಕೆ, ಮುಂದುವರಿಸಿ, ದಯವಿಟ್ಟು ನಿಮ್ಮ ಕೆಲಸವನ್ನು ಮುಂದುವರಿಸಿ, ನಾನು 1 ನಿಮಿಷದಲ್ಲಿ ಮತ್ತೆ ಬರ್ತೇನೆ. ಓಕೆ, ನೀವು ನಿಮ್ಮ ಕೆಲಸ ಮಾಡ್ತಾಯಿರಿ, 1 ನಿಮಿಷದಲ್ಲಿ ನಾನು ಬರ್ತೇನೆ ಅಂತ ಈ ಥರ ನಾವು ಹೇಳ್ತಾ ಇರ್ತೀವಿ. ಇನ್ ದ್ಯಾಟ್ ಸಿಚುವೇಶನ್ ಈ ಥರ ಪದ ಬಳಸ್ಬೇಕು ಆವಾಗ. ಓಕೆ, 1-2 ನಿಮಿಷ ನೀವು ಮಾಡ್ತಿರೋ ಕೆಲಸನ ಬರ್ತೇನೆ ಅಂತ ಈ ಥರ ಹೇಳ್ತಿರ್ತೇವಲ್ವ. ಸೊ ಆವಾಗ ಕ್ಯಾರಿ ಆನ್ ಅನ್ನುವಂಥದ್ದನ್ನು ಯೂಸ್ ಮಾಡಬೇಕು. ಓಕೆ, ಈ ಥರ. ಇನ್ನು ಡ್ರಾಪ್ ಆಫ್ ಇರ್ಬೋದು. ಓಕೆ, ಬಿಟ್ಟು ಬರೋದು ಅಂತ ಅರ್ಥ. ಡ್ರಾಪ್ ಆಫ್ ಅಂದ್ರೆ ಐ ವಿಲ್ ಡ್ರಾಪ್ ಆಫ್ ಮೈ ಸಿಸ್ಟರ್ ಆ್ಯಟ್ ದ ಏರ್ಪೋರ್ಟ್. ನಾನು ನನ್ನ ಸಹೋದರಿಯನ್ನು ವಿಮಾನ ನಿಲ್ದಾಣದಲ್ಲಿ ಬಿಟ್ಟು ಬಂದೆ. ಓಕೆ, ಅಥವಾ ಬಿಟ್ಟು ಬರ್ತೇನೆ ಅಂತ. ಸೊ ಈ ಥರ ನೀವು ಇಲ್ಲಿ ನೋಡಿ, ಲುಕ್ ಔಟ್, ಪಾಸ್ ಅವೇ, ಪಿಕ್ ಔಟ್,
ಪುಟ್ ಅವೇ, ಓಕೆ, ಸಿಟ್ ಅಪ್, ಶೋ ಅಪ್, ಟೇಕ್ ಅವೇ, ಓಕೆ. ಈ ಥರ ಒಂದಿಷ್ಟು ಪದಗಳನ್ನ ನಾನು ನಿಮ್ಗೆ ಇಲ್ಲಿ ಕೊಟ್ಟಿದ್ದೀನಿ. ಇದು ಒಂದಿಷ್ಟು, ಓಕೆ. ಈ ಥರ ದೊಡ್ಡ ದೊಡ್ಡ ಮಾಡೋದನ್ನು ಪ್ರಯತ್ನ ಮಾಡಿ. ನೀವು ಕೇವಲ ಸಣ್ಣ ಸಣ್ಣ ವಾಕ್ಯ ಮಾಡ್ತಾ ಕೂತ್ಕೋಬೇಡಿ ಚಿಕ್ಕ ಮಕ್ಕಳ ಹಾಗೆ, ಓಕೆ. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತಾರೆ. ದಯವಿಟ್ಟು ಹೆಚ್ಚು ದೊಡ್ಡ ದೊಡ್ಡ ವಾಕ್ಯ, ಸಣ್ಣ ಸಣ್ಣ ವಾಕ್ಯ ಮಾಡ್ತಾನೆ ದೊಡ್ಡ ದೊಡ್ಡ ವಾಕ್ಯ ಮಾಡೋ ಪ್ರಯತ್ನ ಮಾಡಿ. ಡೆಫಿನೆಟ್ಲಿ ಬರ್ತದೆ, ಓಕೆ. ಆವಾಗ ನೀವು ಯಾವಾಗ ಸ್ವಂತ ವಾಕ್ಯ ಬರೆಯೋಕ್ಕೆ ಪ್ರಯತ್ನ ಮಾಡ್ತೀರೋ ಆವಾಗ ಖಂಡಿತ ನಿಮಗೆ ಹೆಚ್ಚು ಥಿಂಕಿಂಗ್ ಕೆಪಾಸಿಟಿ ಚೆನ್ನಾಗಿ ಬೆಳೆಯುತ್ತೆ, ಶಬ್ದ ಸಂಗ್ರಹ ಹೆಚ್ಚಾಗುತ್ತೆ, ನೆನಪಿನ ಶಕ್ತಿ ಹೆಚ್ಚಾಗ್ತದೆ, ಜೊತೆಗೆ ಕ್ರಿಯೇಟಿವಿಟಿನೂ ಬೆಳೀತದೆ. ನೀವು ಆವಾಗ ಭಾಷೆ ಅಂತ ಬಂದಾಗ ಅದರ ಪರಿಪೂರ್ಣ ಜ್ಞಾನವನ್ನು ಪಡಿತೀರ. ಹಾಗಾಗಿ ಸಣ್ಣ ಸಣ್ಣ ವಾಕ್ಯಗಳಿಂದ ದೊಡ್ಡ ದೊಡ್ಡ ವಾಕ್ಯಗಳನ್ನ ಮಾಡೋ ಪ್ರಯತ್ನ ಮಾಡಿ, ಓಕೆ. ಈ ಥರ, ಓಕೆ, ಮಾಡಿ. ಇನ್ನೊಂದು ನಿಮಗೆ ಫಿಲ್ ಇನ್ ಇತ್ತಲ್ವಾ, ಪ್ಲೀಸ್ ಫಿಲ್ ಇನ್ ದೀಸ್ ಅಪ್ಲಿಕೇಶನ್ ಫಾರ್ಮ್. ದಯವಿಟ್ಟು ಈ ಅರ್ಜಿ ಫಾರ್ಮನ್ನು ತುಂಬಿಕೊಡಿ ಅಥವಾ ತುಂಬಿ ಅಂತ ಈ ಥರ ಹೇಳೋದು, ಓಕೆ. ಈ ಥರ ಎಲ್ಲ ನಾವು ಬಳಸಬೇಕಾಗತ್ತೆ. ಇಲ್ಲಿ ಗಿವ್ ಅವೇ ಇದೆ ಅಲ್ವಾ, ಅದು ಮಾಡಿ. ಗಿವ್ ಅವೇ ಅಂತಂದರೆ ನೋಡಿ, ಉಚಿತವಾಗಿ ಕೊಡೋದು ಅಂತ ಅರ್ಥ, ಅಥವಾ ದಾನ ಕೊಡೋದು ಅಂತ ಅರ್ಥ, ಓಕೆ. ಸಿ ಡಿಸೈಡೆಡ್ ಟು ಗಿವ್ ಅವೇ ಹರ್ ಓಲ್ಡ್ ಕ್ಲಾತ್ಸ್ ಟು ಚಾರಿಟಿ. ನೋಡಿ, ಅವಳು ತನ್ನ ಹಳೆ ಬಟ್ಟೆಗಳನ್ನ ದಾನ ಮಾಡೋದಕ್ಕೆ ನಿರ್ಧಾರ ಮಾಡ್ತಾಳೆ, ಓಕೆ. ಡೋಂಟ್ ಗಿವ್ ಅವೇ ದ ಸರ್ಪ್ರೈಸ್ ಎಂಡಿಂಗ್ ಫಾರ್ ದ ಮೂವಿ. ಚಲನಚಿತ್ರದ ಆಶ್ಚರ್ಯಕರ ಅಂತ್ಯವನ್ನು ಹೇಳಬೇಡಿ. ಸೊ ಈ ಥರ ಎಲ್ಲ ದೊಡ್ಡ ದೊಡ್ಡ ವಾಕ್ಯಗಳನ್ನ ಮಾಡೋ ಪ್ರಯತ್ನ ಮಾಡಿ, ಓಕೆ. ಶಾಲ್ ಐ ರಿಪೀಟ್ ಒನ್ಸ್ ಅಗೇನ್? ಓಕೆ. ಡೋಂಟ್ ಗಿವ್ ಅವೇ ದ ಸರ್ಪ್ರೈಸ್ ಎಂಡಿಂಗ್ ಆಫ್ ದ ಮೂವಿ. ಚಲನಚಿತ್ರದ ಆಶ್ಚರ್ಯಕರ ಅಂತ್ಯವನ್ನು ಹೇಳಬೇಡಿ. ಅಂದರೆ ಯಾವುದೋ ಒಂದು ಫಿಲ್ಮ್ ಎಂಡಿಂಗ್ ತುಂಬ ಇಂಟ್ರೆಸ್ಟಿಂಗಾಗಿ ಅಥವಾ ಆಶ್ಚರ್ಯಕರವಾಗಿ ಅಥವಾ ತುಂಬ ಎಮೋಷ್ನಲ್ ಆಗಿ ಈ ಥರ ಇರ್ತಕ್ಕಂಥದ್ದನ್ನು ಹೇಳಲಿಕ್ಕೆ ಹೋಗ್ಬೇಡ. ಫಿಲ್ಮ್ ಎಂಡಿಂಗ್ ಏನಾಗ್ತದೆ ನಂಗೆ ಕೇಳೋಕ್ಕಾಗಲ್ಲ. ಸೊ ಈ ಥರ ಎಲ್ಲ ಹೇಳ್ತಿರ್ತಾರೆ ಮಾತಾಡೋ ಟೈಮಲ್ಲಿ. ಈ ಥರ ಎಲ್ಲ ಹೇಳಬೇಕಾಗ್ತದೆ, ಓಕೆ. ಹೆಚ್ಚು ಪ್ರಯತ್ನ ಮಾಡಿ. ಐ ಹೋಪ್ ಸೊ ನಿಮಗೆ ಇದು ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನಿಮಗೆ ಇನ್ನೂ ಅಷ್ಟು ವಾಕ್ಯಗಳು ಬೇಕಾಗಿದ್ದರೆ ಈ ಥರ ಫ್ರೆಸಲ್ ವರ್ಬ್ಸ್ಗಳದ್ದು ಕಮೆಂಟ್ ಮಾಡಿ. ಇನ್ನೂ ಹೆಚ್ಚು ವಾಕ್ಯಗಳನ್ನ ನಾನು ನಿಮಗೆ ದೊಡ್ಡ ದೊಡ್ಡ ವಾಕ್ಯಗಳನ್ನ ಮಾಡಿಕೊಡೋ ಪ್ರಯತ್ನ ಮಾಡ್ತೇನೆ, ಓಕೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಈ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.